ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ ನಾನು 6:49 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆದಾಗ 6:20 ಅಮ್ಮ ಟೀ ಕೊಡ್ತು. ಸೊ ಟೀ ಕೊಟ್ಟರೆ ಹೇಳೋದಿಲ್ಲ ಅಂದರೆ ಹೇಳಲ್ಲ, ಅದೊಂಥರ ಕೆಟ್ಟ ಅಭ್ಯಾಸ ನನಗೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವತ್ತು ಕೃತಜ್ಞ ಕಾನ್ವೆಂಟಲ್ಲಿ ಒಂದು ಆಹಾರ ಮೇಳ ಅಂತ ಮಾಡ್ತಿದ್ದಾರೆ. ಸೊ ಅವರ ಪೇರೆಂಟ್ಸು ಕೂಡ ಹೋಗಿ ಏನಾದರೂ ಪಾನಿಪುರಿ, ಗೋಬಿ, ಚಾಟ್ಸ್ ಅಥವಾ ಏನೋ ಒಲೆ ಹಚ್ತಾನೆ ಮಾಡೋ ಥರ ಐಟಮ್ಸ್ನ ಮಾಡ್ಕೊಂಡು ಹೋಗೋದು ಅವರ ಮಕ್ಳುಗಳ ಜೊತೆ. ಅವರು ಬೇರೆ ಮಕ್ಳುಗಳು ಬಂದು ದುಡ್ಡು ಕೊಟ್ಟು ಅವರೊಂದು ಫಿಕ್ಸ್ ಮಾಡಿರ್ತಾರೆ 10-20 ರೂಪಾಯಿ ಅಂತ ಹೇಳಿ. ಆ ದುಡ್ಡನ್ನ ಕೊಟ್ಟು ತೊಗೊಂಡು ತಿನ್ನೋ ಥರ ಆಹಾರ ಮೇಳ ಮಾಡ್ತಾಯಿದ್ದಾರೆ. ನನಗೆ ಪಾಪ ಲಾಸ್ಟ್ ವೀಕೆ ಕಾಲ್ ಮಾಡಿದ್ರು, ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ, ನೇಮ್ ಬರ್ಕೋಬೇಕು ಅಂತೇಳಿ. ನನಗೆ ಡ್ಯೂಟಿ ಇರೋದ್ರಿಂದ ನನಗೆ ಬರೋಕ್ಕಾಗಲ್ಲ. ಇನ್ನು ಹತ್ತಿರ ಇದ್ದಿದ್ರೂ ಮುಗಿಸ್ಕೊಂಬರ್ಬೋದಿತ್ತು ಅಂತ ಅನ್ಬೋದಿತ್ತು. 30 ಕಿಲೋಮೀಟ್ರ್ ದೂರ ಇರೋದ್ರಿಂದ ಆಗಲ್ಲ ಅಂತ ಹೇಳಿದೆ. ಆ್ಯಂಡ್ ಮೊನ್ನೆ ಸ್ಕೂಲ್ ಓನರ್ ಕೂಡ ಮಾಡಿದರು. ಬಿಕಾಸ್ ಅವರು ನನಗೊಂಚೂರು ಜಾಸ್ತಿನೇ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ಸೊ ನನ್ನ ಲೈಫ್ ಸ್ಟೋರಿ ಅವರಿಗೆ ಗೊತ್ತು. ಹಾಗೆ ನಮ್ಮ ಅಪ್ಪಾಜಿ ಎಷ್ಟು ವಯಸ್ಸಾಗೈತೆ ಅವರಿಗೆ. ಏನಂತ ಹೇಳಿದ್ರೆ, ನಾನು ಯೂಟ್ಯೂಬ್ ಮಾಡ್ತೀನಿ ಅನ್ನೋದ್ರಿಂದ ಅವರು ತುಂಬ ಖುಷಿ ಇದೆ. ವೀಡಿಯೋಸ್ ಮಾಡಿಕೊಡಿ ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಯಾವಾಗಲೂ. ಸೊ ಏನಾದರೂ ಫಂಕ್ಷನ್ಸ್ ಆದರೆ ಹಾಗೆ ಬರ್ತೀರಾ, ಯೂಟ್ಯೂಬ್ಗೆ ವೀಡಿಯೋ ಹಾಕ್ತೀರಾ ಅಂತ ಇದ್ರು. ಇಲ್ಲ ಸರ್, ರಜಾ ಇಲ್ಲ ಅಂದಿದ್ದಕ್ಕೆ ನಿಮ್ಮ ಬೇಡಿ ಅಜ್ಜಿ ಕೈಲಿ ಜುಟ್ಟು ಹಾಕಿಸ್ಕೋಗಿ, ಓಡಿ, ಲೇಟ್ ಆಯ್ತದೆ, ಓಡಿ. ಅದಕ್ಕೆ ಸರ್ ಕಳಿಸ್ಕೊಡಿ, ಮಾಡಿ ನಾನು ಹಾಕ್ತೀನಿ ಅಂತ ಹೇಳಿದೆ. ಕಳಿಸ್ಕೊಡ್ತೀನಿ ಅಂದಿದ್ದಾರೆ, ಕಳಿಸ್ಕೊಡ್ರೆ ಸೊ ಖಂಡಿತವಾಗ್ಲೂ ನನ್ನ ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋತೀನಿ. ಹಾಗಾಗಿ ಕೃತಂಗೆ ಅವ್ರ ತಾತ ನಿನ್ನೆ ನಾನು ಬರೋದೇ ಸ್ವಲ್ಪ ಲೇಟ್ ಆಯ್ತಲ್ವ, 50 ರೂಪಾಯಿ ಕೊಟ್ಟೈತೆ. ನಾನು ಮೊನ್ನೆನೇ ಹೇಳಿದೆ ಆ ಥರ ಮಾಡ್ತಾಯಿದ್ದಾರೆ. ಅವಳಿಗೆ ಒಂದು 50-100 ಕೊಟ್ಬಿಡಿ, ಅವಳು ಏನಾದರೂ ಅವಳಿಗೆ ಇಷ್ಟ ಬಂದಿದ್ದಲ್ಲಿ ತಗೊಂಡು 50 ರೂಪಾಯಿ ಕೊಟ್ಟೈತೆ. ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಅವ್ಳು ಹೋಗಲ್ವಂತೆ. ಆ್ಯಂಡ್ ಇವತ್ತು ಯಾವುದೇ ರೀತಿಯಾದ ಕ್ಲಾಸಸ್ ಇರಲ್ಲ ಅವರಿಗೆ. ಸೊ ಅದನ್ನೇ ಫಂಕ್ಷನ್ಸ್ ಮಾಡ್ತಾರೆ ಅಂತೆ 4 ಗಂಟೆ ತನಕ. ಇವಳನ್ನ ಹೋಗಿ ದುಡ್ಡು ಕೊಡ್ತೀವಿ, ನಿಂಗೆ ಏನು ಇಷ್ಟ ತೊಗೊಳ್ತೀನಿ, ಎಂಜಾಯ್ ಮಾಡು ಅಂದರೆ, ನಾನು ಹೋಗಲ್ಲ, ನಾನು ಮನೇಲೇ ಇರ್ತೀನಿ ಅಂದ್ಲು. ಸರಿ ಅಂದೆ. ಆವಾಗ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಅಂಗನವಾಡಿಗೆ ಬರ್ತೀಯಾ ನನ್ನ ಜೊತೇಲಿ ಅಂತ ಹೇಳಿದೆ. ಗಂಗೂರಿಗೆ ಬರ್ತೀನಿ ಅಮ್ಮ ಅಂದ್ಲು. ಹಾಗಾಗಿ ಪಾಪ ಅವಳನ್ನು ಕೂಡ 6:20ಕ್ಕೆ ಏಳಿಸಿ ನನ್ನ ಜೊತೆ ಕರ್ಕೊಂಡೋಗಿ ವಾಶ್ರೂಮ್ಗೆ, ಅವಳೆ ಹಲ್ಲುಜ್ಜಿ ಮುಖ ತೊಳ್ಕೊಂಡು, ಏನಮ್ಮ ನಾನೇ ಕಿತ್ತಾಕಿದ್ದು, ತಲೆ ಬಚ್ಕೊಡು ಮಗಿಗೆ, ಹೋಗ್ತೀನಿ. ಪಾಪ ಅವಳೇ ರೆಡಿ ಆದ್ಲು ಫ್ರೆಂಡ್ಸ್. ಡ್ರೆಸ್ಸು ನಾನು ಹಾಕ್ತೆ, ಕೆಳಗಡೆ ನಾನು ಹಾಕಿದ್ರೆ ಮೇಲ್ಗಡೆ ಅವಳು ಹಾಕೋತಾಳೆ. ಅವಳೇ ಎಲ್ಲ ರೆಡಿ ಮಾಡ್ಕೋತಾಳೆ. ಬಟ್ ಲೇಟ್ ಆಗುತ್ತೆ ಅಂತ, ಇವಾಗ ನಮಗೆ ಮುಂಚೆ ಥರ ಟೈಮ್ ಇರಲ್ವಲ್ಲ. ಹಾಗಾಗಿ ಇವಾಗ ಅವ್ರ ಅಜ್ಜಿ ಹತ್ರ ಕೂದಲು ಬಿಟ್ಟರೆ ನಾವು 3 ಬಸ್ ಚೇಂಜ್ ಮಾಡಬೇಕು, ಎರಡು ಬಸ್ ಚೇಂಜ್ ಮಾಡಬೇಕು. ಹಾಗಾಗಿ ಕೂದಲು ಬಿಟ್ಟರೆ ಸಿಕ್ಕಾಗ್ಬಿಡುತ್ತೆ ಅಂತೇಳಿ ಜುಟ್ಟು ಹಾಕಿಸ್ಕೊ ಅಂತ ಹೇಳಿದ್ದೀನಿ. ಎದ್ದು ಹಾಲೆಲ್ಲ ಕುಡಿದ್ಲು. ಸೊ ತಲೆ ಬಚ್ಕೊಬಿಟ್ರೆ ಅವಳು ರೆಡಿ, ನಾನು ರೆಡಿ. ಅಮ್ಮ ಬಾಕ್ಸ್ಗೆ ಏನು ಹಾಕೈತೆ ಅಂತ ಗೊತ್ತಿಲ್ಲ ನನಗೆ. ಸೊ ನೋಡೋಣ ಏನು ಹಾಕೈತೆ. ಬೈತಾ ಐತೆ, ನಾನು ಹಾಕಿದ್ರು ಗತಿ ಇಲ್ಲ, ಹಾಕದೆ ಹೋದ್ರೂ ಗತಿ ಇಲ್ಲ, ತಿನ್ನಲಿ ಅಂತ ಅನ್ನ ಬೇಯಿಸಿ ಮಾಡ್ತೀನಿ, ನೀನು ತಿನ್ನೋದೇ ಇಲ್ಲ, ಎಲ್ಲನೂ ವಾಪಸ್ ತಗೊಬತ್ತೀಯ, ಏನು ಮನೇಲಿ ಹೊಸ ಬಾನಿಗೆ ಹಾಕೋಕ್ಕೆ ಅಂತ. ಯಾಕಂದರೆ ನೆನ್ನೆಲೂ ವಾಪಸ್ ತಂದಿದ್ದೆ, ಮೊನ್ನೆ ಪಲಾವ್ ಮಾಡಿದಾಗಲೂ ಕೂಡ ವಾಪಸ್ ತಂದಿದ್ದೆ. ಮಧ್ಯಾಹ್ನ ನಾನು ಊಟನೇ ಮಾಡಲಿಲ್ಲ. ಅದಕ್ಕೆ ಇವಾಗ ಹಂಗಂತ ಆಯಿತು, ನೀನು ಊಟನೇ ಮಾಡಲ್ವಲ್ಲ, ಬಾಕ್ಸ್ಗೆ ಹಾಕ್ಕೊಟ್ರು ವಾಪಸ್ ತೊಗೊಬರ್ತೀಯಲ್ಲ ಅಂತ. ಬಟ್ ನಮ್ಮವು ಏನೇನೋ ಇರ್ತವೆ, ಏನು ಮಾಡೋದು. ನೆನ್ನೆ ಸ್ವಲ್ಪ ಬೇಜಾರಲ್ಲಿದ್ದೆ, ನನಗೆ ಯಾವುದೋ ಒಂದು ವಿಚಾರಕ್ಕೆ ನನಗೆ ಬೇಜಾರು ಆಯಿತು. ಹಾಗಾಗಿ ನಾನು ಊಟನೇ ಮಾಡಲಿಲ್ಲ. ಬಾಕ್ಸು ನನ್ನ ಬ್ಯಾಗಲ್ಲಿದ್ರೂ ಹಿಂಗೆ ನ್ಯಾತಾಕೊಂಡಿದ್ದೆ. ಬಟ್ ಅಲ್ಲಿದ್ರೂ ನನಗೇನೋ ಒಂಥರ ಮನ್ಸಿಗೆ ಬೇಜಾರಾಯಿತು ಅಂತ ಹೇಳಿ ನಾನು ಊಟ ಮಾಡಲಿಲ್ಲ. ಆ ದೋಸೆನೂ ವಾಪಸ್ ಮನೆಗೆ ತೊಗೊಬಂದು 7 ಗಂಟೆ 7:15 ಊಟ ಮಾಡಿದೆ, ಸೊಪ್ಪು ಸಾರು ಅನ್ನನ. ಇವಾಗ ಆಲ್ಮೋಸ್ಟ್ ನಮ್ಮದು ರೆಡಿ ಆಯಿತು. ಇವಾಗ ಏನು ಸಿಗುತ್ತೆ ನೋಡೋಣ, ಅಥವಾ ಅಪ್ಪಾಜಿ ಏನಾದರೂ ಎಲ್ಲಾದರೂ ಬಸ್ ಸ್ಟಾಪ್ ಹತ್ರ ಇದೆಯಾ ನೋಡೋಣ. ನಾನು ಒಬ್ಬಳೇ ಅಂದ್ರೂ ಹೆಂಗೋ ಹೋಗ್ಬೋದು, ಕೃತು ಬಂದರೆ ಕಷ್ಟ. ಆ್ಯಂಡ್ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಗೊತ್ತಿರೋರು ನಿಲ್ಲಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಸಾಲಿಗ್ರಾಮ ಮುಂಡೂರಿಂದ ಕೆಲವೊಬ್ರು ಹೋಗ್ತಾ ಇದ್ರೂ ಕೂಡ ಗೊತ್ತಿರ್ತಾರೆ ಅವ್ರೂ, ನನ್ನ ಕ್ಲಾಸ್ಮೇಟ್ಸ್ ಅಪ್ಪ ಆಗಿರ್ತಾರೆ ಅಥವಾ ನಮ್ಮ ಅಕ್ಕಪಕ್ಕ ಬೀದಿಯವರೇ ಆಗಿರ್ತಾರೆ. ಕೇಳಿದ್ರೂ ಹೋಗೋದೇ ಇಲ್ಲ ಅಂತ ಸುಳ್ಳು ಹೇಳ್ಬಿಡ್ತಾರೆ. ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಸಿಂಗಲ್ ಹೋಗ್ತಾ ಇರ್ತಾರಲ್ವ, ಹಂಗೆ ಕೆಲವೊಬ್ಬರು ಹೆಲ್ಪ್ ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಅವತ್ತೊಂದಿನ ಎಷ್ಟು ಜನನ ಬೈಕ್ ಸ್ಟಾಪ್ ಮಾಡಿದೆ ಅಂದರೆ ಒಬ್ರೂ ಹೋಗಲ್ಲ ಅಂದ್ಬಿಟ್ಟು ಒಂಥರ ಬೇಜಾರಾಗೋಯ್ತು. ಕೊನೆಗೆ ನನ್ನ ಕ್ಲಾಸ್ಮೇಟ್ ಇದ್ದಾನಲ್ಲ, ಅವನ ತಮ್ಮ, ಸೊ ನಮ್ಮ ಜೂನಿಯರು, ಆ ಹುಡುಗ ಸಿಕ್ತು. ಆ ಹುಡುಗ ಕರ್ಕೊಂಡೋಯ್ತು. ಹಾಗೆ ಸೊ ನಾನು ಯಾವಾಗ ಸ್ಕೂಟಿ ಕಲಿತೀನಪ್ಪ, ನಾನು ಯಾವಾಗ ಸ್ಕೂಟಿ ತಗೋತೀನೋ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ಸೀರಿಯಸ್ಲಿ ಆಗಲ್ಲ ನನಗೆ. ಸೊ ಈಗ ರೆಡಿಯಾಗಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಅಜ್ಜಿಯವ್ರು ಬಾಯ್ ಮಾಡಿ, ಲೇಟ್ ಆಯ್ತದೆ ನನಗೀಗ. ಎಲ್ಲವೋ ಗೊತ್ತಿಲ್ಲ ಅಜ್ಜಿ ಎಲ್ಲಿಟ್ಟದೆ ಅಂತ. ಟೈಮ್ ಆಯಿತು, ನಡಿ.
ಫಂಕ್ಷನ್ಗೆ ಹೋದಾಗ ಹಾಕೊಂಡೋಗಿವಿ. ದೊಡ್ಡಮ್ಮ ಬರ್ತೀನಿ ಅಮ್ಮ ಬೈ ಮಾಡ್ತೀನಿ ನಡಿ. ಎಲ್ಲಾದ್ರೂ ಫಂಕ್ಷನ್ಸ್ಗೆ ಹೋಯ್ತಿಯಲ್ಲ ಆಗ ಹೊಸ ಚಪ್ಪಲಿ ಹಾಕೊಂಡು ಹೋಗೋದು. ಈಗ ಇವು ಹೊಸವೇ ತಾನೇ, ಏನು ಹಳೆವಾಗವ? ಹಾಕೋ ಬೇಗ. ಶೂವೇ ಹಾಕೋ. ಶೂ ಹೊಸ ಥರನೇ ಬೇರೆ ಡೈಲಿ ಯೂಸ್ಗೆ. ಶೂ ಹಾಕೋ, ತೊಳೆದಿಟ್ಟದೆ ಅಜ್ಜಿ. ಹಾಕೋ ಬೇಗ. ಬೇಕಂತೆ ಇವಾಗ ಬೆಳಗ್ಗೆ ಸ್ವಲ್ಪ ಚಳಿನೇ, ಬೇಕಾದ್ರೆ ಅಲ್ಲ ಅಂಗನವಾಡಿಲಿ ಬಿಚ್ಚಿಡ್ಬೋದು. ನಾನು ಹಾಕೊಂಡ್ನಲ್ಲ, ನನ್ನ ಮಗ ನೋಡ್ಬಿಟ್ಟಮ್ಮ ಸ್ವೆಟ್ರ್ ಬೇಕು ಅಂತ. ಅವಳು ಸ್ವೆಟ್ರುಗಳು ಹೊಸವಿದ್ದು ಏನಾದ್ರು ಗೊತ್ತಿಲ್ಲ ತಗೊಳ್ಳಿ. ಪಿಂಕ್ ಕಲರ್ ತೊಗೋತೀನಿ. ಒಂದು ಸ್ವಲ್ಪ ಹಳೇದಂಗೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಇದು ಎಲ್ಲ ಜಾಸ್ತಿ ಯೂಸೇ ಮಾಡಿಲ್ಲ. ಸ್ವೆಟ್ರಂಗಿದೆಯಲ್ಲ, ಎಸ್ ಇದಾಗುತ್ತೆ. ಇದು ಬೇಡ, ಯಾಕಂದರೆ ಇವಾಗ ಸ್ವಲ್ಪ ಚಳಿ ಆಗುತ್ತೆ ಅಷ್ಟೇ ಗೈಸ್. ಅದಾದಮೇಲೆ ಬಿಸಿಲು ಬರುತ್ತಲ್ಲ, ಫುಲ್ಲು ಸೆಕೆ ಆಗಿಬಿಡುತ್ತೆ. ಸರಿ ಹೋಗೋಣ ಇವಾಗ. ನಾನು ಹಾಸಿಗೆನೂ ಕೂಡ ತೆಗ್ದಿಲ್ಲ, ಎಲ್ಲ ನಮ್ಮ ಅಮ್ಮಂದೇ ಡ್ಯೂಟಿ. ಸೊ ತಿಂಡಿಗೆ ಬಂದು ಪುಳಿಯೋಗರೆ ಹಾಕೈತಂತೆ, ಬ್ಯಾಗ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈಗ ಹೊರಡಬೇಕಷ್ಟೆ. ದೊಡ್ಡಮ್ಮ ಬಾಯ್ ಬಾಯ್. ದೊಡ್ಡಮ್ಮ ಬಾಯ್ ಬಾಯ್ ಮಾಡು. ಬಾಯ್ ಬಾಯ್. ಅಲ್ಲಿ ಗೂಡಲ್ಲೊಂದಿತ್ತು ಕಂಚಿನ ಪಿನ್ನ, ಅಲ್ಲಿ ಕಿಟಕಿತ ಸಿಕ್ತಾಗ ಹಾಕವ. ಬೀಚಾಗ ತಳ್ಕೊತ ಮಧ್ಯಾಹ್ನ ಕೋಸಿ ಚಕ್ಕೆ ಆಯ್ತದ. ಹ್ಞೂ ಅಜ್ಜಿ, ಏನು ಅಮ್ಮ ಜೊತೆ ಇರ್ತೀನಿ ಏನು ಬಂಗಾರಿ. ಎಲ್ಲೂ ಹೋಗಲ್ಲ ಮುದ್ದು. ಚಿನ್ನಿದು ಒಳಗೆ ಪುಟ್ಕೋ. ಅಂಗನವಾಡಿಯಲ್ಲಿ ಇರ್ತೀನಿ. ಬುಕ್ ತೊಗೊಂಡಿದ್ದೀನಿ ಕತ್ ನಡಿಯಲ್ಲಿ ಬರೀವೆ. ಬುಕ್ಕು ಪೆನ್ಸಿಲ್ ತೊಗೊಂಡಿದ್ದೀನಿ ಕತೆ. ಅಮ್ಮ ಬರ್ತೀನಿ ಕಣಮ್ಮ. ಹಾಂ ಆಯಿತು, ಸರಿ ಸರಿ ತಾಳಮ್ಮ. ಇನ್ನೊಂದ್ಸತಿ ಫೋನ್ ಮಾಡಿ ಹೇಳ್ತೀನಿ. 20 ನಿಮಿಷ ನಿಂತಿದ್ದಾಗ ಏನೂ ಸಿಗಲಿಲ್ಲ. ನಮ್ಮ ಪಕ್ಕದ ಮನೆ ಅಣ್ಣನೇ ಸಿಕ್ಕಿದ್ರು ಇವತ್ತು. ಅವ್ರನ್ನೇ ಅಡ್ಡೆ ಆಗ್ತೆ ಪಾಪ. ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಸಾಲಿಗ್ರಾಮಕ್ಕೆ. ಸೊ ಕೃತಜ್ಞ ನಾನು ಹೋಗ್ತಾ ಇದ್ದೀವಿ. ಏನಣ್ಣ? ಹಾಂ ಅವಳ ಅಕ್ಕಂಗೆ ಕೂತ್ಕೊಳ್ಳೋಕೆ ಬರಲ್ವಾ? ಎಲ್ಲಿ? ಇಲ್ಲಿಮ್ಮ. ಆಂಟಿಗೆ ಹಾಯ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಿದ್ದೀಯ ಹೇಳು. ಚಿನಿ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಹೇಳಿ. ಚಿನ್ನು ಎಲ್ಲಿಗೆ ಹೋಗ್ತಿದ್ದೀರಾ? ಜೋರಾಗಿ ಹೇಳಮ್ಮ, ಕೇಳಲ್ಲ. ಗಂಗೂರು. ಯಾಕೆ ಹೋಗ್ತಾಯಿದ್ದೀವಿ? ಕಾನ್ವೆಂಟಿಗೆ ರಜನ ಇವತ್ತು. ಮಾಡ್ತೀವಿ ಅದನ್ನೇ ಕಾಪಿ ಮಾಡ್ತಾರೆ. ಹಾಗಾಗಿ ಮಕ್ಕಳ ಎದುರುಗಡೆ ನಾವು ಆದಷ್ಟು ಒಳ್ಳೇದು ಮಾತಾಡೋದು ಅಥವಾ ಒಳ್ಳೆ ರೀತಿ ಇರೋದನ್ನು ಕಲ್ತ್ಕೋಬೇಕು. ಬಿಕಾಸ್ ನಾನು ಅವಳಿಗೆ ಕೆಲವೊಂದು ಸಲ ಅಷ್ಟೇ ಈ ಥರ ಮುದ್ರೆ ಮಾಡಬೇಕು, ಉತ್ತರ ಆಯಿತು ಉತ್ತರ ಬೋಧಿ ಮುದ್ರಾ ಅಂತ ಹೇಳ್ಕೊಟ್ಟಿದ್ದೀನಿ. ಅವಳು ಫ್ರೀಯಾಗಿ ಕೂತಿದ್ದಾಗ, ಟಿ ವಿ ನೋಡ್ತಾ ಇದ್ದಾಗ, ಸುಮ್ಮನೆ ಕೂತಿದ್ದಾಗ, ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈ ಥರ ಟೈಮ್ ಇದ್ದಾಗ. ಸೊ ನಾನು ಇವಾಗ ಆ ಥರ ಮುದ್ರೆನ ಹಾಕ್ಕೊಂಡಿದ್ದೆ, ನಾನು ನೋಡಿ ಅವಳು ಹಾಕ್ಕೊಂಡ್ಳು. ಹಾಗಾಗಿ ಅದನ್ನು ನನ್ನ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಖುಷಿಯಾಗುತ್ತೆ ಈ ಥರ ಮುದ್ರೆ ಮಾಡೋದ್ರಿಂದ, ತುಂಬ ಉಪಯೋಗಗಳಿದೆ. ಸೊ ನೀವು ಕೂಡ ನಿಮ್ಮ ಮಕ್ಕಳುಗಳಿಗೆ ಈ ಥರ ಫ್ರೀ ಟೈಮಲ್ಲಿ ಮುದ್ರೆಗಳನ್ನ ಕೂತ್ಕೊಂಡಾಗ ಮುದ್ರೆಗಳನ್ನ ಮಾಡೋದನ್ನ ಹೇಳ್ಕೊಡಿ. ನಾವು ಇವಾಗ ಹರದನಹಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಪಾಪುಗೆ ಬಿಸ್ಕೆಟ್ ತೊಗೊಟ್ಟೆ, ಬಾಕ್ಸಲ್ಲಿ ಪುಳಿಯೋಗರೆ ಇದೆ. ಸೊ ಅಲ್ಲೇ ಹೋದ್ಮೇಲೆ ತಿಂತೀವಿ, ಇಲ್ಲೆಲ್ಲಿ ಬಸ್ ಸ್ಟಾಪಲ್ಲಿ ತಿನ್ನೋಕ್ಕಾಗಲ್ಲ. ಟೈಮ್ ಬಂದು ಇವಾಗ 8:41, ಇನ್ನೂ ಟೈಮ್ ಆಗಿಲ್ಲ. ಕೃತು ಹ್ಯಾಪಿ ಬಿಸ್ಕೆಟ್ ತೊಗೊಂಡ್ಲು. ಕೃತು ತಿನ್ನಬೇಕಾದ್ರೆ ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಮುಖನ, ಆ ಥರ ಆಗಬಾರ್ದು ಅಂಥೇಳಿ ನಮ್ಮ ಮಕ್ಳಿಗೋಸ್ಕರ ಈ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸೊ ನಂಗೊಂದು ಕಾಲ್ ಬರ್ತಾಯಿದೆ ಗೈಸ್, ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಸ್ ಬಂತು. ನಾನಂತೂ ಮುಂದೆನೇ ಕೂತ್ಕೊಳ್ಳೋದು, ಯಾಕಂದರೆ ನಂದು 2ನೇ ಸ್ಟಾಪ್ ಆಗಿರೋದ್ರಿಂದ ಹಿಂದೆ ಹೋದ್ರಂತೂ ಬರೋಕ್ಕಾಗಲ್ಲ. ಮತ್ತು ಇಳಿಯೋರೆ ಒಬ್ಬರೇ ಅಥವಾ ಇಬ್ಬರು ಇರ್ತಾರೆ ಗಂಗೂರಲ್ಲಿ. ಹಾಗಾಗಿ ಆಲ್ಮೋಸ್ಟ್ ಮುಂದೆ ಕೂತ್ಕೋತೀನಿ, ಅಥವಾ ಮುಂದೆ ಸೀಟ್ ಇಲ್ಲ ಅಂದರೆ ನಿಂತ್ಕೊಬಿಡ್ತೀನಿ ನಾನು. 5 ನಿಮಿಷ ಅಲ್ವಾ ಅಂತ ಹೇಳಿ. ನಮ್ಗೆ ಹೆಂಗೋ ಮುಂದೆ ಸೀಟ್ ಸಿಕ್ತು. ವೀಡಿಯೋ ಮಾಡ್ತಾಯಿದ್ರೆ ಕೃತು ಈ ಥರ ಕ್ಯಾಮ್ರಾಗೆ ಈ ಥರ ಮಾಡ್ತಾಯಿದ್ಲು. ಸೊ ಅವಳು ಮಾಡೋದನ್ನ, ಅವಳ ಎಕ್ಸ್ಪ್ರೆಷನ್ ನೋಡಿ ನನಗೂ ಕೂಡ ನಗು ಬರ್ತಾಯಿತ್ತು. ಕೃತು ಟೈಮ್ ಬಂದು 4:15. ನನಗೆ ಇವಾಗ ಬಸ್. ಜ್ಯೂಸು ಚಿಕ್ಕದು ಕೊಡು. ನೀರು ಬೇಕು ಅಂತಿದ್ದಾಳೆ, ಅದಕ್ಕೆ ನೀರು ತೊಗೊಳೋದ, ಜ್ಯೂಸೇ ತೊಗೊತಿದ್ದೀನಿ. ನೀರಿತ್ತು, ನಾನು ಅಲ್ಲೇ ಬಿಟ್ಟು ಬಂದೆ. ಯಾವ್ದು ಬೇಕವ? ಜೀರಾ ಜ್ಯೂಸ್ ಬೇಕಾ? ಜೀರಾ ಜ್ಯೂಸು. ಮತ್ತೆ ಅಲ್ಲಿ ನಡಿ, ಆ ಕಡೆ ನಡಿ, ತೋರಿಸು ಅವ್ರಿಗೆ. ಅಲ್ಲಿ ನೋಡು.
ಚಿಕ್ಕ ತಗೋ, ದೊಡ್ಡ ತಗೋಬೇಡ. ತಗೋಬಾ, ಬೇಗ ತಗೋಬಾ, ಬಸ್ ಬರ್ತದೆ ಬಾ. ಬಸ್ಸು ಬಂದ್ಬಿಟ್ರೆ ಸಾಕು. ಅಲ್ಲಿಂದ ಹಾಕಿದ್ರು ನಾವು 10 ನಿಮಿಷಕ್ಕೆ ಓಡಿ ಬಂದಿದ್ದೀವಿ. ಎಲ್ಲೂ ನಿಂತ್ಕೊಳ್ಳೋಂಗಿಲ್ಲ, ಯಾರು ಮಾತಾಡ್ಸಿದ್ರೆ ಯಾರೂ ಮಾತಾಡೋಂಗಿಲ್ಲ, ಯಾಕಂದರೆ ಈ ಬಸ್ ಮಿಸ್ ಆಗಿಬಿಡುತ್ತೆ ಅಂತ. ಬಟ್ ಹೋಗಿದ್ಯಾ ನಾನು ಬರೋಷ್ಟರಲ್ಲಿ ಏನು ಅಂತ ಡೌಟ್ ಹೊಡಿತೈತೆ. ಸೊ ಇಲ್ಲಿ ನನಗೆ ಸಿಕ್ಕಿದರೆ 4:15ಗೆ ಸಾಲಿಗ್ರಾಮ ಬಸ್ ಸಿಗೋದು ರಾಮನಾಥ್ಪುರದಿಂದ. ಏನು ಅಂತ ಗೊತ್ತಾಗ್ತಾ ಇಲ್ಲವಲ್ಲ. ಸೊ ವೆಯ್ಟ್ ಮಾಡಿ ಏನು ಸಿಗುತ್ತೆ ಹೋಗೋಣ. ಬಸ್ ಹೋಗಿದೆ ಅಂತ ನಾನು ಅಂದ್ಕೊಂಡೆ, ಬಟ್ ಬಸ್ ಹೋಗಿಲ್ಲ. ಬಸ್ ಬರ್ತಾಯಿದೆ, ಖುಷಿ ಆಗೋಯ್ತು. ಮರುಭೂಮಿಲಿ ನೀರು ಸಿಕ್ತಂಗೆ ನನಗೆ ಬಸ್ ಸಿಕ್ಬಿಟ್ರೆ ಖುಷಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಬೇಗ ಹೋಗ್ಬೋದಲ್ಲ. ಬೇಗ ಅಂದರೆ ನಾನು ಮನೆಗೆ ಹೋಗೋದು 6 ಗಂಟೆ 6:15 ಆಗುತ್ತೆ. ಸೊ ಈಗ ಬಸ್ ಹತ್ತೋಣ. ಬತ್ತಾ ನಿಲ್ಸಿಯೇನೋ. ನನ್ನ ಬ್ಯುಸಿಲಿ ಬೆಳಗ್ಗೆ ಬಿಟ್ಟರೆ ಈವ್ನಿಂಗ್ ಟೈಮ್ ಅಷ್ಟೇ ನಡೆದು ವೀಡಿಯೋ ಮಾಡೋಕ್ಕೆ ಸಾಧ್ಯ. ಕೃತು ಅಂತೂ ಇವತ್ತು ತುಂಬ ಚೆನ್ನಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಲು. ಅವಳು ಕೂಡ ಖುಷಿ ಆದಳು. ನಾನು ಸ್ವಲ್ಪ ಹದ್ದಿಸ್ಬೇಕಾಯಿತು ಅವಳಿಗೆ. ಬಿಕಾಸ್ ಮಕ್ಕಳು ತಾಯಿ ಜೊತೆ ಇದ್ದರೆ ತುಂಬ ಅಡ್ವಾಂಟೇಜ್ನ ತೊಗೋತಾ ಇರ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ, ನಾನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಹಾಗಾಗಿ ಕೃತುಗೆ ಸ್ವಲ್ಪ ಹದ್ದಿಸ್ದೆ ನಾನು. ಬರಬೇಕಾದ್ರೆ ಇಲ್ಲಿ ಯಾವುದು ಮೆರವಣಿಗೆ ಹೋಗ್ಬಿಟ್ಟು ಅಲ್ಲೇ ನಾನು ಈ ಥರದ್ದೆಲ್ಲಾದರೂ ಸಿಕ್ಕಿದ್ರೆ ಫೋನ್ ನಮ್ಮ ಕೈಲಿದ್ದಾಗ ಆದಷ್ಟು ಮನೆ ಜಾಸ್ತಿ ಹಾಗೆ ರಾಮನಾಥ್ಪುರ ಸುಮಾರು ಬಸ್ಸೇ ಇರಲಿಲ್ಲ. ಅವಳು ಬೇರೆ ಅದರೊಳಗೆ ಅಮ್ಮ ನಂಗೆ ನಿದ್ದೆ ಬರ್ತಾಯಿದೆ, ಎತ್ಕೊಳ್ಳಮ್ಮ ಅಂತಿದ್ಲು. ನನಗೂ ಬೆಳಗ್ಗೆಯಿಂದ ಟಯರ್ಡ್ ಆಗೋಗಿತ್ತು. ಆಮೇಲಿಂದ ಹೊಟ್ಟೆಗೆ ಬೇರೆ ಕರೆಕ್ಟಾಗಿ ಊಟ ಸೇರ್ತಾ ಇಲ್ವಲ್ಲ, ಎನರ್ಜಿ ಇಲ್ಲ ಬಾಡಿಲಿ. ಬಟ್ ಅವಳು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಏನು ಮಾಡೋ ಹಾಗಿಲ್ಲ, ಸಿಂಗಲ್ ಪೇರೆಂಟ್ ಅಂತ ಹೇಳಿದಾಗ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗಾಗಿ ನನಗೆ ಆಗದೆ ಹೋದ್ರೂ ಕೂಡ ಕೃತುನ ಎತ್ಕೊಂಡು ಒಂದು 10 ನಿಮಿಷ ಹಾಗೆ ನಿಂತಿದ್ದೆ. ಅದಾದಮೇಲೆ ಬಸ್ ಬಂತು. ಬಸ್ ಬಂದರೆ ಕೇಳಿದ್ರೆ ಎಲ್ಲ ಕೊಣನೂರು, ಅರಕಲಗೂಡು, ಕುಶಾಲ ನಗರ ಆ ಥರನೇ ಇತ್ತು. ಸೊ ಫೈನಲಿ ಬಸ್ ಬಂತು. ಕೃತುನ ಕೂರಿಸ್ದೆ. ಫುಲ್ಲು ರಶ್ ಇತ್ತು, ನಂಗೆ ಸೀಟ್ ಸಿಕ್ಕಿಲ್ಲ. ಒಂದು ತಾತಂಗೆ ಹೇಳಿಬಿಟ್ಟು ಅವ್ರ ಹತ್ರ ಕೂರಿಸಿದ್ದೆ. ಅವಳು ಫುಲ್ಲಲ್ಲಿ ನಿದ್ದೆನೇ ಮಾಡಿಬಿಟ್ಲು. ಅದಾದ ಮೇಲೆ ಒಂದು ಅಜ್ಜಿ ಇಳಿದ್ರು. ಅಲ್ಲಿ ಈ ಅಜ್ಜಿ ಇಳಿತಾ ಇದ್ದಾರೆ. ಹಾಗಾಗಿ ನಾನು ಕೃತು ಹತ್ರನೇ ಬ್ಯಾಗ್ ಹಾಕ್ದೆ, ಬೇರೆ ಯಾರಾದರೂ ಬರ್ತಾರೆ ಅಂತ ಹೇಳಿ. ಅಜ್ಜಿ ಕಾಳೆನಳ್ಳಿಲಿ ಇಳ್ಕೊಂಡ್ರು. ಅವ್ರು ಇಳ್ಕೊಂಡ್ಮೇಲೆ ನಾನು ಹೋಗಿ ಕೃತು ಹತ್ರ ಕೂತ್ಕೊಂಡೆ. ಫುಲ್ ನಿದ್ದೆ ಮಾಡಿಬಿಟ್ಟಿದ್ಲು ಪಾಪು. ಅದಾದಮೇಲೆ ಅವಳನ್ನ ನೆಕ್ಸ್ಟ್ ಇನ್ಯಾವ್ದಾದ್ರು ಬರ್ತಾರಲ್ವ, ಮಗು ಅಂತ ಹೇಳಿದ್ರು ಕೆಲವೊಬ್ಬರು ಕೂತ್ಕೊಳ್ಳೋಕೆ ಬಿಡಲ್ಲ. ಹಾಗಾಗಿ ಕೃತುನ ಏಳಿಸ್ದೆ. ಚೆನ್ನಾಗಿ ಎಚ್ಚರ ಆದ್ಲು. ಅವಳನ್ನ ನಾನು ತೊಡೆ ಮೇಲೆ ಕೂರಿಸ್ಕೊಂಡೆ. ಎದ್ದೋದ್ರು. ನಾನು ಈ ಅಂಕಲ್ ಹತ್ರ ಕೂರಿಸಿದ್ದೆ. ಹಾಗೆ ಮಧ್ಯದಲ್ಲಿ ಕೂರಿಸ್ಕೊಂಡಿದ್ರು. ಹಾಗೆ ಮಲ್ಕೊಂಡೆ. ಫುಲ್ಲು ರಶ್ ಆಗಿದೆ ಗೈಸ್ ಬಸ್ಸು ಇವತ್ತು. ಯಪ್ಪ ದೇವ್ರೆ, ನಾನು ಬೇರೆ ಕೃತುನ್ ಕರ್ಕೊಬಂದ್ಬಿಟ್ಟು ಯಪ್ಪ ಏನಪ್ಪ ಹಿಂಗಾಗೋಯ್ತು ಅಂದ್ಕೊಂಡೆ. ಇಲ್ಲಿ ಕೂತಿದ್ದ ಅಜ್ಜಿ ಎದ್ದೋದ್ರು. ಹಾಗಾಗಿ ನಾನು ಅದೇ ಜಾಗಕ್ಕೆ ಬಂದೆ. ಕೃತುನ್ನು ಏಳಿಸ್ಬಿಟ್ಟು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೀನಿ. ನಾವಿವಾಗ ಕಾಳೆನಳ್ಳಿಲಿದ್ದೀವಿ. ಇನ್ನು ಸಾಲಿಗ್ರಾಮ ಹೋಗೋಕೆ ಇನ್ನೂ ಒಂದು 20 ನಿಮಿಷದ ಮೇಲಾಗ್ಬೋದು. ಸಾಲಿಗ್ರಾಮ ಹೋಗಿ ನೋಡೋಣ, ಏನಾದ್ರು ಸಿಕ್ಕಿದ್ರೆ ಹೋಗೋಣ. ಇಲ್ಲ ಅಪ್ಪಾಜಿ ಕಾಲ್ ಮಾಡ್ಕೊಂಡು ಅಪ್ಪಾಜಿ ಬೈಕಲ್ಲಿ ಹೋಗ್ಬೇಕಷ್ಟೇ. ನನಗೊಮ್ಮೆ ಕೇಳಿಸ್ತೀನಿ. ಅಪ್ಪಾಜಿ ಕೃತು ನಿದ್ದೆ ಬರ್ತಾವಂತೆ ಫ್ರೆಂಡ್ಸ್. 10 ನಿಮಿಷದಿಂದ ಹಿಂಗೆ ಎತ್ಕೊಂಡೇ ನಿಂತಿದ್ದೀನಿ ಸಾಲಿಗ್ರಾಮ ಬಸ್ ಸ್ಟಾಪಲ್ಲಿ. ಅಪ್ಪಾಜಿ ಫೋನ್ ಮಾಡಿದ್ದೀವಿ. ಈಗ ಅಪ್ಪಾಜಿ ಬರ್ತಾ ಇದೆ. ಬಂದಮೇಲೆ ಅಪ್ಪಾಜಿ ಜೊತೆ ಬೈಕಲ್ಲಿ ಮನೆಗೆ ಹೋಗ್ಬೇಕು. ಇವಾಗ ಟೈಮ್ ಬಂದು 5:15 ಆಯಿತು. 5:35 ಆಗ್ತಾ ಇದೆ. ಟೈಮ್ ಏನು ನಿಲ್ಲುತ್ತಾ, ಟೈಮ್ ಓಡ್ತಾನೆ ಇರುತ್ತೆ. ಅಂದರೆ ಬಸ್ ಬಂತು. ಅಪ್ಪಾಜಿ ಎಲ್ಲೈತೆ ಫೋನ್ ಮಾಡಿ ಕೇಳ್ತೀನಿ. ಇವಾಗ 15 ಮಿನಿಟ್ಸ್. ನಮ್ಮ ಅಪ್ಪಾಜಿ ಕರ್ಪುರಳ್ಳಿಲಿ ಬರ್ತಾಯಿತ್ತಂತೆ. ಪಿರಿಯಾಪಟ್ಟಣದಿಂದ ಬಂದಿದೆ ಒಳನರಸೀಪುರ ಬಸ್ಸು. ಸೊ ಏನಾದ್ರು ತೊಂದರೆಗೆ ಬರ್ಬೇಕಂತ ಕೇಳೋಣ ಅಂತ ಮಾಡಿದೆ. ತಾಂತವೇ ಬರ್ತಾಯಿತ್ತು ಅಪ್ಪಾಜಿ. ಕೂಡ ಅವರ ಇವತ್ತಿನ ಕೆಲಸ ಮುಗಿಸಿ ಮುಳುಗಕ್ಕೆ ರೆಡಿಯಾಗಿದ್ದಾರೆ ಗೈಸ್. ಸೊ ಸನ್ಸೆಟ್ಟು ಸನ್ರೈಸ್ ನೋಡೋದು ಅಂದರೆ ಅಲ್ಲಿ ಸೂರ್ಯ ಇಲ್ವಾ, ಅದೇ ಸೂರ್ಯ. ಅದು ಮುಳುಗ್ತೈತಿ ಇವಾಗ. ಅದು ಮುಳುಗಿದ್ರೆ ಕತ್ಲೆ ಆಯ್ತದೆ. ಕತ್ಲೆ ಆದಾಗ ಚಂದ್ರ ಬರ್ತದೆ. ಈಗ ತಾತ ಬರ್ತದೆ ಸದ್ಯಕ್ಕೆ. ಏನೋ ತಾತನ ಜೊತೆ ಬೈಕಲ್ಲಿ ಹೋಗ್ಬಿಡದ. ಯಾರನ್ನೂ ಕೂರಿಸ್ಕೊಂಬತ್ತದೆ ಅಲ್ಲಿ ನೋಡಲಿ. ನಮ್ಮ ಅಪ್ಪಾಜಿ ಬರ್ತು ಗೈಸ್. ನಾವಿಲ್ಲಿ ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡ್ತಾಯಿದ್ದು. ಬಟ್ ಯಾರನ್ನೂ ಕೂರಿಸ್ಕೊಂಬತ್ತೈತೆ. ಯಾರನ್ನ ಅಂತ ಗೊತ್ತಿಲ್ಲ. ಯಾರೋ ಇರ್ಬೋದೇನೋ. ಡ್ರಾಪ್ ಕೇಳಿರ್ತಾರಲ್ವ ನಂತರನೇ. ಊಟ ಮಾಡೋಣ ಅಂತೇಳಿ ಇಷ್ಟ ಅನ್ನ ಹಾಕೊಂಡೆ ಫ್ರೆಂಡ್ಸ್. ನಂಬ್ತೀರಾ, ನಾನು ಅಷ್ಟು ಅನ್ನನೂ ಕೂಡ ಊಟ ಮಾಡಿಲ್ಲ, ಬಿಟ್ಬಿಟ್ಟೆ. ಬಂದು ಕೈ ಕಾಲು ತೊಳ್ಕೊಂಡೆ. ಮುಖಕ್ಕೆ ಜೆಲ್ ಹಚ್ಚಿದ್ದೀನಿ, ಮುಖ ತೊಳೆದಿಲ್ಲ.
ಅಪ್ಪಾಜಿ ಏನೋ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತಲ್ಲ ಅಲ್ಲಿಗೆ ಕಾಂಕ್ರೀಟ್ ಆಗ್ತೈತೆ. ನಮ್ಮಮ್ಮ ಹೆಲ್ಪ್ ಮಾಡ್ತೈತೆ. ನಮ್ಮ ದೊಡ್ಡಮ್ಮನ ಒಂದು ಲೋಟ ಕಾಫಿ ದೊಡ್ಡಮ್ಮ ಅಂತೇಳಿ ಕಾಫಿ ಬೇಡ ಟೀ ಇಡಕ್ಕೆ ಹೇಳಿದ್ದೀನಿ, ಟೀ ಇಡ್ತೈತೆ. ಒಂಚೂರು ಅಂದರೆ ಎಷ್ಟು, ಒಂದು ಹನಿ ಹಾಕು. ಇದು ಏನಿದು ಮಧ್ಯರಾತ್ರಿ ನೀರು ಕುಡಿಯೋಕೆ ಹೋಗ್ಬಿಟ್ಟು ನಾನು ಮಾತಾಡಿ ನೀನು ಅಮ್ಮ ನಿನ್ನ ಜೊತೆ ಸಾಕು. ಇಲ್ಲಿ ಇದಾಯ್ತದೆ ಕಣಮ್ಮ ನೋಡಿಲಿ. ನಾನು ಏನು ಮಾಡೋಣ, ನೀರು ಬರ್ತಾನೆ ಇರ್ತದೆ. ಒಂದೇ ಲೋಟ ಆಯ್ತಿದು ಅಪ್ಪಾಜಿ ಕುಡ್ದೋ ಕಣೆ, ಕುಡಿದ್ಬಿಟ್ಟೆ ಬಂದಿದ್ದೀನಿ ಕರ್ಕೊಬರಕ್ಕೆ. ಹಂಗಂತ ಒಂದೇ ಲೋಟ ಇಟ್ಟ ಬೇಕಪ್ಪಾಜಿ. ಏನಾಯ್ತು ನಾಲ್ಕು ಇಟ್ಕೊತ ಚಿನ್ನೋಲ್ ದೂಡದೆ ಬಿಡು, ದೂಡಾಯ್ತದೆ ಬಿಡು ಚಿನ್ನು. ಮಾಮಿ ಫೋಟೋ ಎಲ್ಲ ಅವಂತೆ ಸುಮ್ಮನಿರು. ಆ ಕಡೆ ಹೋಗೋ ಇಲ್ಲಿ ಗಾರೆ ಬರ್ದವಳು ನಿಮ್ಮ ಅಜ್ಜಿ ನೋಡಿರಿ ಬಸಿ ಚೆನ್ನಾಗಿ ಬರ್ತಿಲ್ಲ, ಗುಡಿಸ್ದಾಗ ಹೋಯ್ತು. ನಾನು ಎಲ್ಲೇ ನೀನ್ ಕಾಣ್ತಾನೆ ಇಲ್ಲ, ನಾನೇ ಕೈ ತೆಗಿದೊಡಮ್ಮ, ನೀನೇ ಕಾಣ್ತಾ ಇದ್ದಿ. ನೋಡಿ ದಯವಿಟ್ಟು ಕ್ಷಮಿಸಿ, ನನಗೆ ಟೈಮ್ ಆಗಲಿಲ್ಲ, ಹಾಗಾಗಿ ಸ್ವಲ್ಪ ತಲೆನೂ ಕೂಡ ಬಾಚ್ಕೊಳ್ಳಿಲ್ಲ. ಹೇಗಿರ್ತಾರೆ ಹಾಗಾಗಿ ವೀಡಿಯೋ ಮಾಡಿಬಿಡಿ ಅಂತಲೂ ಕೂಡ ಕೆಲವೊಂದು ಕಮೆಂಟ್ಸ್ ಬರುತ್ತೆ. ಐ ಹೋಪ್ ನೀವು ಅರ್ಥ ಮಾಡ್ಕೋತೀರಾ. ನಂಗೆ ನಿಜವಾಗ್ಲೂ ಟೈಮ್ ಇರಲಿಲ್ಲ, ಬಟ್ ವೀಡಿಯೋ ಮಾಡಬೇಕಿತ್ತು. ಆ್ಯಂಡ್ ಇವತ್ತು ಮಿಶೋದಲ್ಲಿ ಬಂದಿತ್ತು, ಮಧ್ಯಾಹ್ನನೇ ಬಂತು. ಅವರು ಡೆಲಿವರಿ ಬಾಯ್ ನನಗೆ ಕಾಲ್ ಮಾಡಿದರು. ನಾನು ದೊಡ್ಡಮ್ಮ ಕಾನ್ಫರೆನ್ಸ್ ಕಾಲ್ ಹಾಕಿ ನಮ್ಮ ಬೀದಿಗೆ ಬಂದಮೇಲೆ ಇಸ್ಕೊಬೇಕು. ಕೆಲವೊಂದು ಸಲ ಅವರು ಒ ಟಿ ಪಿ ಕೇಳ್ತಾರೆ, ಕೆಲವೊಂದು ಸಲ ಕೇಳೋದೇ ಇಲ್ಲ. ಬಟ್ ಮಿಶೋದಲ್ಲಿ ಈ ಸಲ ಒ ಟಿ ಪಿ ತೊಗೊಂಡ್ರು. ಈ ಬಟ್ಟೆ ಫೈನಲಿ ನಾನು ಮೊನ್ನೆ ಆಫರ್ ಇತ್ತಂತ ಹೇಳಿ ಬುಕ್ ಮಾಡಿದ್ದೆ. ನಿಮಗೆ ತೋರಿಸೋಣ ಅಂತ ಹೇಳಿ ಎರಡು ಟೇಕ್ ತೊಗೊಂಡು ವೀಡಿಯೋ ಮಾಡಿದ್ದೀನಿ. ಬಿಕಾಸ್ ಎಲ್ಲ ನನ್ನ ಮಗಳಿಂದ ಅಲ್ಲಿ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಬೇಕು ಅಂತ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾನೆ ಇದ್ಲು. ನನಗೆ ಮುಂಚೆನೇ ವರ್ಕ್ ಪ್ರೆಷರು ಮತ್ತು ಅದು ಇದು ಎಲ್ಲ ಇರುತ್ತೆ. ಅದರಲ್ಲೂ ಕೂಡ ನಾನು ಟೈಮ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತೀನಿ. ಅಂಥದ್ರಲ್ಲಿ ಅವಳು ಬೇಕು ಅಂತ ಹೇಳಿ ನಾನು ವೀಡಿಯೋಗೆ ಡಿಸ್ಟರ್ಬ್ ಮಾಡ್ತಾಯಿದ್ಲು. ನೀವು ನೋಡ್ತಾ ಇರ್ಬೋದು ಅವಳು ಹೇಗೆ ಆಡ್ತಾ ಇದ್ದಾಳೆ ಅಂತ ಹೇಳಿ. ಅವಳು ತುಂಬ ಅಂದರೆ ತುಂಬ ಬುದ್ಧಿವಂತೆ, ಬೇಕು ಅಂತಲೇ ಮಾಡಿದ್ದು. ನಂಗೆ ಸಿಟ್ಟಟ್ಬಿಟ್ಟು ಹೊಡೆದೇ ಬಿಟ್ಟೆ ಅವಳಿಗೆ. ನಾನು ಡ್ರೆಸ್ಗಳು ಬುಕ್ ಮಾಡಿದ್ದೆ, ನನಗೊಂದು ನನ್ನ ತಂಗಿಗೊಂದು ಅಂತ. ಆಲ್ರೆಡಿ ನಮ್ಮ ದೊಡ್ಡಮ್ಮ ನಮ್ಮ ಅಮ್ಮ ಓಪನ್ ಮಾಡಿದ್ದಾರೆ, ನಾನು ಹಾಗೆ ತೋರಿಸ್ತೀನಿ. ಸೊ ಇದೊಂದು ಸೆಟ್ಟು ಈ ಥರ ಇದೆ. ಸೊ ಅಂಬ್ರೆಲಾ ಥರ ಸೆಟ್, ಇದು ಫುಲ್ಲು ಮುಚ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ಒಂದು ಎಲೆಕ್ಟ್ರಿಕ್ ಪ್ಯಾಂಟ್ ಇದೆ. ಆ್ಯಂಡ್ ವೆರಿ ಬ್ಯೂಟಿಫುಲ್ ದುಪ್ಪಟ್ಟ ಇದೆ. ತುಂಬ ಕಾಟನ್ ಥರ ಇದು ಮೆಟೀರಿಯಲು. ನೋಡ್ತಾ ಇರ್ಬೋದು ದುಪ್ಪಟ್ಟ ಎಷ್ಟು ದೊಡ್ಡದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಈ ಥರ ಸಿಂಗಲ್ ಪಿನ್ ಮಾಡ್ಕೊಂಡ್ರಂತೂ ಚೆನ್ನಾಗಿರುತ್ತೆ ನಾನು ಅನ್ಕೋತಾ ಇದ್ದೀನಿ. ರೆಡಿ ಆದಾಗಲೇ ಗೊತ್ತಾಗೋದು, ಬಟ್ ಚೆನ್ನಾಗಿದೆ. ಇದು ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ನಾನು ಕೊಟ್ಟಿರೋದು ಓನ್ಲಿ 350 ರುಪೀಸ್ ಅಷ್ಟೇನೆ. ಯಾರಿಗಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಬಂದು XS ಬುಕ್ ಮಾಡಿದ್ದೆ. ಅವತ್ತು ನಾನು ಬುಕ್ ಮಾಡಿದಾಗ ಆಫರ್ ಇತ್ತು ಅಂತ ಹೇಳಿ ಆಫರಲ್ಲಿ ಬುಕ್ ಮಾಡಿದ್ದೆ. ಲಿಂಕ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ. ಸೈಜಸ್ ಎಲ್ಲ ಇದೆ, ಅವೈಲಬಲ್ ಇದೆ. ಬಟ್ ಎಮ್ಮು ಎಸ್ಸು ಲಾರ್ಜು ಜಾಸ್ತಿ ಇದೆ ಸ್ವಲ್ಪ ಅಮೌಂಟು. ನಾನು XS ಬುಕ್ ಮಾಡಿದ್ದೆ, ಹಾಗಾಗಿ ನನಗೆ ಸ್ವಲ್ಪ ಕಡಿಮೆ ಸಿಕ್ತು. ಇದು ಬಂದು ನನ್ನ ತಂಗಿಗೆ ಸಿಂಗಲ್ ಪೀಸ್. ಇದು ಅವಳು ಒಂದ್ಸಲ ಕಳಿಸಿದ್ದು, ನನಗೆ ಈ ಥರ ಇಷ್ಟ ಆಗಿದೆ, ಇದನ್ನು ಬುಕ್ ಮಾಡಿ ತಗೊಡು ನನ್ನ ಬರ್ತಡೆಗೆ ಅಂತ. ಅದನ್ನ ವಿಶ್ ಲಿಸ್ಟ್ಗೆ ಹಾಕೊಂಡಿದೆ. ಸೊ ಇದು ಕೂಡ ಆಫರ್ ಇತ್ತು ಅಂತ ಹೇಳಿ. ಇದು ಒಂಥರ ಅಂಬ್ರೆಲಾ ಥರ ಫುಲ್ಲು ಸೆಟ್ಟು. ಸೊ ಮುಚ್ಕೊಳ್ಳುತ್ತೆ, ಲೆಗ್ಗಿನ್ ಹಾಕೋಬೋದು. ಇಲ್ಲಿ ಕೂಡ ಈ ಥರ ಸ್ಟೆಪ್ ಥರ ಇದೆ. ಹಾಗೆ ಹಿಂದೆ ಬಂದು ಬ್ಯಾಕ್ ಬಂದು ಕಟ್ಟಕ್ಕೆ ಕೊಟ್ಟಿದ್ದಾರೆ ಈ ಥರ ಪ್ಲೈನು ಮೆರೂನ್ ಕಲರು. ಆ್ಯಂಡ್ ಇಲ್ಲಿ ಬಂದು ವರ್ಕ್ ಇದೆ. ಸೊ ಮಿರರ್ ವರ್ಕ್ ಇದೆ ಕಾಲರ್ ಹತ್ರ, ಅಂದರೆ ಇಲ್ಲಿ. ಆ್ಯಂಡ್ ಸ್ಲೀವ್ಸ್ ಹತ್ರ, ಒಳಗಡೆ ಸ್ಲೀವ್ಸು ಕೂಡ ಸ್ಲೀವ್ಸ್ ಇಲ್ವಾ, ತೋಳಿಲ್ವಂತೆ. ಓಕೆ, ತೋಳಿಲ್ಲ ಅಂದ್ರೆ ನನ್ನ ತಂಗಿ ಹಾಕೋತಾಳೆ. ಈ ಥರ ಇದೆ. ಇದು ಬಂದು 330 ರೂಪಾಯಿಗೆ ಸಿಕ್ತು ನನಗೆ. ಅವತ್ತು ಕೂಡ ಆಫರ್ ಇತ್ತು, ಆಲ್ಮೋಸ್ಟ್ ನೈಟು 9 ಗಂಟೆ ರಾತ್ರಿಲಿ ಅದೊಂದು. ಆ್ಯಂಡ್ ಇದೊಂದು ನಾನು ಬುಕ್ ಮಾಡಿದ್ದು. ನಿಮಗೆ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಕಳಿಸ್ಕೊಡ್ತೀನಿ. ಓಕೆನಾ? ಊಟ ಮಾಡಿ ಅಲ್ಲೇ ಕುಲ್ಸಾಡ್ಬೇಡ, ಬರ್ತೀನಿ ತಾಳಮ್ಮ. ನಂಗೆ ಏನು ಬೇಡ ಪೀಸು. ಮಕ್ಕ ತೊಳ್ಕೊ ಬಂದೆ.
ಆದೊಟ್ಟು ಬಿಡ ಬಿಡದ. ಇವಾಗ 8:38 ಅವ್ರು ಇನ್ನೂ ಊಟ ಮಾಡ್ತಾರೆ. ನಮ್ಮಮ್ಮ ಒಸಿ ಬೈಲಿಲ್ಲ, ನಾನು ಬಂದು ಏನು ಮಾಡಿಲ್ಲ. ನಮ್ಮ ದೊಡ್ಡಮ್ಮ ಟೀ ಇಟ್ಕೊಡ್ತು ಆಯಿತಾ. ಕೈ ಕಾಲು ತೊಳ್ಕೊಂಡಿದ್ದು, ಮುಖ ತೊಳ್ಕೊಂಡಿರಲಿಲ್ಲ. ಈಗ ಊಟಕ್ಕೆ ಕರೆದ್ರಲ್ಲ ಎದ್ದೋದ್ನಲ್ಲ, ಆಗ ಮುಖ ತೊಳ್ಕೊಬಂದೆ. ಅಷ್ಟೊಂದು ಮುದ್ದೆ ಸಾರೆಲ್ಲ ಆಗೋಯ್ತು. ಮುದ್ದೆನಾದ್ರು ತಿಂದಾನೆ ಹಿಂಗಾಗಿದ್ದು, ನೀನೇನು ಕೆಲಸ ಮಾಡು ಅಂತೀನ, ಮಲ್ಕೊಳ್ಳಿವೆ, ಊಟ ಮಾಡು ಅಂತ ಕರೆದು ಬೈದು ನಾನು ನಮ್ಮ ಅಪ್ಪಾಜಿ ಅಲ್ಲಿ ಮುಂದೆ ರೂಮ್ ಇದ್ದೀರ ಅಲ್ಲಿ ಮಲಗಿದ್ದೆ. ಅವ್ರ ಕಾಟ ತಡೆಕಾಗ್ದೇ ಇಷ್ಟು ಮುದ್ದೆ 2 ಮಟನ್ ಪೀಸ್ ತಿಂದೆ. ಚಿಕನ್ ಅಷ್ಟು ಇಷ್ಟಪಡ್ತಿದ್ದಳು ನಾನು. ಚಿಕನ್ ಅಂದರೆ ಪ್ರಾಣ ನನಗೆ. ವೀಕ್ಲಿ ಒಂದ್ಸಲ ಇರಲೇಬೇಕು. ಈಗ ಚಿಕನ್ ಮನೇಲಿದ್ರು ನಂಗೆ ತಿನ್ನೋಕ್ಕಾಗ್ತಾಯಿಲ್ಲ. ನನಗೆ ಏನಾಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ಇಷ್ಟು ಅನ್ನ ತಿಂದಿದ್ದು ಸಂಜೆ 7 ಗಂಟೆಲಿ. ಇಷ್ಟು ಅನ್ನ ತಿಂದರೆ ಹೊಟ್ಟೆ ತುಂಬ್ದಂಗಾಯ್ತು. ಇಷ್ಟು ಅನ್ನದಲ್ಲೂ ಕೂಡ ಇನ್ನೂ ಇಷ್ಟು ಅನ್ನ ಬಿಟ್ಟೆ. ನಾವಮ್ಮ ಆವಾಗಲೂ ಬೈತಾಯಿತ್ತು, ತಿನ್ನೋಕೆ ಅನ್ನ ಇಲ್ದೇ ರೇಷನ್ ಅಕ್ಕಿ ತಿಂತಿದ್ದು. ಈಗ ಮನೆ ಅಕ್ಕಿ ಐತೆ ಅಂದ್ಬಿಟ್ಟು ವೇಸ್ಟ್ ಮಾಡ್ತೀಯ, ಅನ್ನ ಹಾಕೆಲ್ಲ ಕೈ ತೊಳಿತೀಯ ಅಂತ. ಬಟ್ ನಂಗೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ವಯಸ್ಸು. ನನಗೆ ಒಂದನ್ನು ಹುಷಾರು ಮಾಡ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ರೋಗ ಬಂದಿರ್ತದೆ. ಸ್ಕಿನ್ನು ಚೆನ್ನಾಗಿದೆ, ಸ್ಕಿನ್ನು ಇದ್ದಕ್ಕಿದ್ದಂಗೆ ಹಿಂಗಾಯಿತು. ಸೊ ಇದು ಹೆಂಗೋ ಸ್ವಲ್ಪ ಇವಾಗ ಹುಷಾರಾಗ್ತಾ ಇದೆ. ಸೊ ನಾರ್ಮಲ್ ಸ್ಟೇಜಿಗೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನನಗೀಗ ಊಟ ಸೇರ್ತಾ ಇಲ್ಲ. ಏನಾರೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋದು, ಏನಾರೇ ದುಡ್ಡು ಖರ್ಚು ಮಾಡೋದು. ನನಗಂತೂ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಬೇಜಾರು ಕೂಡ. ಎಷ್ಟು ದುಡ್ಡೆಲ್ಲ ಅರ್ಧ ಹಾಸ್ಪಿಟ್ಲಿಗೆ ಆಗ್ಬಿಟ್ಟೈತೆ ನನಗೆ. ಒಂದು ವರ್ಷದಿಂದ ಹಾಸ್ಪಿಟ್ಲಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ. ಅದರಲ್ಲಿ ಹೆಚ್ಚು ಕಡಿಮೆ ಒಂದು 7-8 ಗ್ರಾಮ್ ಸೊಡವೆನೇ ತೊಗೋಬೋದಾಗಿತ್ತೇನೋ ಅನಿಸುತ್ತೆ. ಅಂದ್ಕೊಂಡಿದ್ದಾಳೆ. ಕೃತು ಗುಡ್ ನೈಟ್ ಹೇಳು ಎಲ್ರಿಗೂ. ವ್ಲಾಗ್ನ ಏನು ಮಾಡಿ ಚಿನ್ನ, ನೀನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದೇನು ಹೇಳಲ್ವಾ? ಇತ್ತೀಚೆಗೆ ಕೃತಜ್ಞ ನಿಜವಾಗ್ಲೂ ಮುಂಚೆ ಥರ ಇಲ್ಲ ಫ್ರೆಂಡ್ಸ್. ಒಂಥರ ಹೌದು ಮುದ್ದು ಜಾಸ್ತಿ ಆಗಿದೆ. ಇವಳನ್ನ ಹದ ಹಾಕಬೇಕು, ಹದ ಹಾಕಲಿಲ್ಲ ಅಂದರೆ ಸರಿ ಹೋಗಲ್ಲ. ಎಲ್ಲ ವಿಚಾರದಲ್ಲೂ ಸ್ವಲ್ಪ ಜಾಸ್ತಿ ಆಡ್ತಾ ಇದ್ದಾಳೆ. ಆಡಲಿ. ಗುಡ್ ನೈಟ್ ಹೇಳ್ತೀನಿ. ಗುಡ್ ನೈಟ್. ಬಾಯ್ ಮಾಡು. ಬಾಯ್. ಓಕೆ ಫ್ರೆಂಡ್ಸ್, ನನಗಂತೂ ಆಗ್ತಾನೇ ಇಲ್ಲ. ಆ್ಯಂಡ್ ತುಂಬ ಕಮೆಂಟ್ಸ್ ಬರ್ತವೆ ಪ್ರತಿ ವೀಡಿಯೋಗೂ. ಬಟ್ ನಾನು ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮಿಸಿ. ರಿಪ್ಲೈ ಕೊಡೋಕ್ಕಾಗಲ್ಲ, ಆಗ್ತಾ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. 99.99 ಪಾಸಿಟಿವ್ ಕಮೆಂಟ್ಸ್ ಇರುತ್ತೆ. ಸೊ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನೀವು ಹೇಳೋ ಥರ ನಾನೇನು ತುಂಬ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಲ್ಲ. ಕಮೆಂಟ್ ನೋಡಿದೆ ಅದಕ್ಕೆ. ಯಾಕಂದರೆ ನಾನು ಅಲ್ಲಿಂದ ಇಲ್ಲಿಗೆ ಜರ್ನಿ ಮಾಡ್ಕೊಬಂದ್ರು ನಾನು ಒಂದು ಕೆಲಸನೂ ಮಾಡಲ್ಲ. ಬಿಕಾಸ್ ತುಂಬ ವುಮೆನ್ಸ್ ಇದ್ದಾರೆ, ಫ್ಯಾಕ್ಟ್ರಿಗೆ ಹೋಗ್ತಾರೆ, ಗಾರ್ಮೆಂಟ್ಸ್ಗೆ ಹೋಗ್ತಾರೆ. ರಾತ್ರಿ 8 ಗಂಟೆ 9 ಗಂಟೆಗೆ ಬಂದು ಅಷ್ಟೊತ್ತಿನಲ್ಲಿ ಅಡುಗೆ ಮಾಡಿಕೊಂಡು ಮಕ್ಳಿಗೆ ಊಟ ಕೊಟ್ಟು ಅಷ್ಟೊತ್ತಿನಲ್ಲಿ ಮನೆ ಕೆಲಸ ಮಾಡಿ ಮಲ್ಕೊಂಡು ಏನ್ಮಾ ಬಂದೆ ಅಷ್ಟೊತ್ತಿಗೆ ಎದ್ದು ಹೋಗ್ತಾರೆ. ಸೊ ಅಂಥವ್ರಿಗೆಲ್ಲ ಹೋಲಿಸಿದ್ರೆ ನಾನೇನು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಲ್ಲ. ಯಾಕಂದರೆ ಅಲ್ಲಿಂದ ಬಂದು ಅಷ್ಟೊತ್ತಲ್ಲಿ ನಾನು ಇಲ್ಲೆಲ್ಲ ಮಾಡಿ ಅದ್ರ ಮಧ್ಯೆ ನಾನು ಯೂಟ್ಯೂಬ್ ಮಾಡ್ಕೊಂಡು ಅದ್ರ ಮಧ್ಯೆ ಮಗುವನ್ನು ನೋಡಿಕೊಂಡ್ರೆ ಸೊ ನನ್ನ ಪ್ರಕಾರ ಅದು ಹಾರ್ಡ್ ವರ್ಕಿಂಗ್. ನಾನು ಇಲ್ಲಿ ಬಂದರೆ ಟೀ ಕೂಡ ಇಟ್ಕೊಂಡು ಕುಡಿಯೋಲ್ಲ ಸಮ್ಟೈಮ್ಸ್. ಅಮ್ಮನೇ ಇವಾಗ ಬಂದಿದ್ದೀನಲ್ವ, ನಾನು ಏನಂದ್ರೆ ಏನೂ ಮಾಡಿಲ್ಲ. ಸೊ ಹಾಗಾಗಿ ನಾನೇನು ಒಂದು ಹಾರ್ಡ್ ವರ್ಕಿಂಗ್ ಅಂತ ನನಗೆ ಅನಿಸಲ್ಲ. ಆ್ಯಂಡ್ ಸ್ಟ್ರಾಂಗ್. ಹೌದು, ನಿಮಗೆ ನಾನು ಸ್ಟ್ರಾಂಗ್ ಅಂತ ಅನಿಸುತ್ತೆ. ಬಟ್ ನನಗೆ ಗೊತ್ತು ಕೆಲವೊಂದು ವಿಚಾರಗಳಲ್ಲಿ ನಾನು ಸ್ಟ್ರಾಂಗ್ ಅಲ್ಲ ಅಂತ ಹೇಳಿ. ಸೊ ಇನ್ನೂ ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ನಿಮ್ಮ ಕೆಲವೊಂದು ಕಮೆಂಟ್ಸ್ಗೆ ಅಲ್ಲಿ ರಿಪ್ಲೈ ಕೊಡೋಕ್ಕಾಗಲ್ಲ. ಹಂಗಾಗಿ ನಾನು ಇಲ್ಲಿ ನನ್ನ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ ಜೊತೆ ನಾನು ಇನ್ನೂ ಮಾತಾಡ್ತಾ ಇಲ್ಲ. ಇವಾಗಂತೂ ಫುಲ್ ಬ್ಯುಸಿಯಾಗಿದ್ದೀನಿ. ಏನು ಕಂದ, ಒಂದು ನಿಮಿಷಮ್ಮ. ಸೊ ಕೃತು ಕರೀತಾ ಇದ್ದಾಳೆ, ಕೃತುನ ಮಲಗಿಸ್ಬೇಕು. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್. ಗುಡ್ ನೈಟ್. ಸೊ ಬೇಗ 10K ಆಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.